ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನಾನು ಮರೆಯಲಾರೆನು ನನ್ನ ಪ್ರಿಯ ಯೇಸಯ್ಯ ನನ್ನ ರಕ್ಷಕ. ನಿನ್ನ ಉಪಕಾರವು ನಾನು ಮರೆಯಲಾರೆನು ನನ್ನ ಪ್ರಿಯ ಯೇಸಯ್ಯ ನನ್ನ ರಕ್ಷಕ. ನೀನೇ 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 ನನ್ನ ಸಹಾಯಕ, ನೀನೇ 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 ನನ್ ವಿಮೋಚಕ, ನೀನೇ ನಿನ್ನನ್ನೇ ಕೊಂಡಾಡುವೆ ಯೇಸಯ್ಯ, ನಿನ್ನನ್ನೇ ಘನಪಡಿಸುವೆ, ನಿನ್ನನ್ನೇ ಕೊಂಡಾಡುವೆ ಯೇಸಯ್ಯ, ನಿನ್ನನ್ನೇ ಘನಪಡಿಸುವೆ. ನಿನ್ನ ಉಪಕಾರ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸತ್ಯಂ ಸತ್ಯವೇ ಪ್ರೇಕ್ಷಕರಿಗೆ ನನ್ನ ವಂದನೆಯನ್ನು ತಿಳಿಸೋನಾಗಿದ್ದೇನೆ. ಇವತ್ತು ನನ್ನ ಒಂದು ವಿಷಯ ಏನೆಂದರೆ, ದೇವಕುಮಾರನಾದ ಮಗನು ಮನುಷ್ಯಕುಮಾರನು ಆಗಿದ್ದು ಯಾಕೆ? ಪ್ರೇರೆ, ಕೆಲವು ಸಂದರ್ಭಗಳಲ್ಲಿ ದೂರದ ಸಂಬಂಧಿಗಳು ನಮ್ಮ ಮನೆಗೆ ಬಂದಾಗ ನಾವು ಅವರನ್ನು ತಿಳ್ಕೊಳ್ಳೋದಕ್ಕೆ ವೇಗಕ್ಷೇಮವನ್ನು ವಿಚಾರಿಸ್ತೇವೆ. ಯಾಕೆ, ಏನು ಸಮಾಚಾರ, ಚೆನ್ನಾಗಿದ್ರ, ಬಂದಂಥ ಉದ್ದೇಶ ಏನು ಎಂಬುದಾಗಿ ನಾವು ಕೇಳುವುದನ್ನು ನಮ್ಮ ರೂಢಿಯಲ್ಲಿ ಇದೆ. ಹೀಗೇನೆ ಈಗ ಕರ್ತನಾದ ಯೇಸು ಕ್ರಿಸ್ತರು ಆತನು ದೇವರ ಕುಮಾರನು ಎಂಬುದಾಗಿ ಪರಿಶುದ್ಧ ಬೈಬಲ್ ಗ್ರಂಥ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಆದರೆ ಆ ದೇವರ ಕುಮಾರನಾಗಿರುವ ಯೇಸು ಕ್ರಿಸ್ತರು ಮನುಷ್ಯ ಕುಮಾರನಾಗಿ ಬಂದಂಥ ಉದ್ದೇಶ ಏನು ಎಂಬುದಾಗಿ ಯೇಸು ಕ್ರಿಸ್ತರು ಒಂದು ಕಡೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಕುಳ್ಳ ಜಕ್ಕಾಯನ ವಿಷಯದಲ್ಲಿ ನಾವು ನೋಡೋರಾಗಿರ್ತೇವೆ. ಅಲ್ಲಿ ಕೂಡಿ ಬಂದಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ಈ ಒಂದು ಲೂಕನ ಬರೆದ ಸುವಾರ್ತೆಗೆ ಒಂದು ಕೀ ವರ್ಸ್ ಅಥವಾ ಮುಖ್ಯವಾದಂಥ ವಚನ ಯಾವುದೆಂಬುದಾಗಿ ನೋಡುವಾಗ ಅದು ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನವಾಗಿದೆ. ಅದೇನೆಂದರೆ, ಯಾಕಂದರೆ ಮನುಷ್ಯಕುಮಾರನು ತಪ್ಪಿ ಹೋದವನನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ತಪ್ಪಿ ಹೋದ ಮನುಷ್ಯನು ಎಂಬುದಾಗಿ ಅಥವಾ ಮನುಷ್ಯರು ಎಂಬುದಾಗಿ ಇವರು ಹೇಗೆ ತಪ್ಪೋದ್ರಿ ಮನುಷ್ಯರು ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತದೆ. ಪ್ರೇರೆ, ಹೇಗೆ ಮನುಷ್ಯರು ತಪ್ಪೋಗ್ಬಿಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೆಲವರು ಟ್ರೆಕ್ಕಿಂಗ್ ಹೋದಾಗ ಅವ್ರನ್ನ ವಿಶ್ಲೇಷಣೆ ಮಾಡೋದುಂಟು. ನೀವು ಸರಿಯಾದ ದಾರಿಯಲ್ಲಿ ಹೋಗಿದ್ರಲ್ಲ, ನೀವು ಹೆಂಗೆ ತಪ್ಪೋದ್ರಿ, ಹೇಗೆ ಎಂಬುದಾಗಿ. ಹಾಗೆಯೇ ದೇವರು ಈ ಲೋಕದಲ್ಲಿ ಈ ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿದಾಗ ದೇವರು ಒಬ್ಬ ಮನುಷ್ಯನನ್ನ ಸೃಷ್ಟಿಸಿದ. ಆ ಮನುಷ್ಯನು ಹೇಗೆ ತಪ್ಪು ಹೋದನೆಂಬುದಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದರೆ ದೇವರು 6 ದಿನಗಳಲ್ಲಿ ಎಲ್ಲವನ್ನ ಆತನ ಸೃಷ್ಟಿಸಿ 7ನೇ ದಿನದಲ್ಲಿ ಆತನ ವಿಶ್ರಾಂತಿ ಪಡೆದುಕೊಂಡನು. 6ನೇ ದಿನದಲ್ಲಿ ಮನುಷ್ಯನನ್ನ ಉಂಟು ಮಾಡಿದನು. ಯಾಕಂದರೆ ಅವನು ಈ ಭೂಮಿಯನ್ನ ತುಂಬಿಕೊಂಡಿದ್ದರ ಮೇಲೆ ದೊರೆತನ ಮಾಡಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಲಿ ಎಂಬುದಾಗಿ. ಅದಕ್ಕೇನೆ ಇವತ್ತು ಭೂಮಿ ಒಂದು ಮಾನವನಿಗೆ ಜೀವಿಸಲಿಕ್ಕೆ ಒಂದು ಯೋಗ್ಯವಾದ ಸ್ಥಳವಾಗಿದೆ ಅಥವಾ ಒಂದು ಉತ್ತಮವಾದ ವಾತಾವರಣವಾಗಿದೆ. ಯಾವ ಒಂದು ನಾವು
ಪ್ರದೇಶದಲ್ಲೂ ಭೂಮಿಯ ಮೇಲೆ ಜೀವಿಸಬಹುದು. ಆದರೆ ಕೆಲವು ಭೂಮಿಯ ಮೇಲಿರುವಂಥ ಕೆಲವು ಗ್ರಹಗಳಿದೆ, ಅವುಗಳಲ್ಲಿ ಮಾನವನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಮನುಷ್ಯನಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಈ ಭೂಮಿಯನ್ನು ಕೊಟ್ಟಂಥ ಉದ್ದೇಶವೇನು, ಅವನು ಹೇಗೆ ತಪ್ಪುವುದನೆಂಬುದಾಗಿ ನೋಡುವಾಗ ಪ್ರೇರೆ ಆದಿಕಾಂಡದಲ್ಲಿ ನಾವು ಸ್ವಲ್ಪ ಹೋಗಬೇಕಾಗುತ್ತದೆ. ದೇವರು ಆದಾಮನನ್ನು ತನ್ನ ಸ್ವರೂಪದಲ್ಲಿ ದೇವರು ಸೃಷ್ಟಿ ಮಾಡಿದರು. ಆತನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂಥ ಉದ್ದೇಶ ಏನು ಎಂಬುದಾಗಿ ನೋಡುವಾಗ ಅವನು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೀಬೇಕು, ದೇವರೊಂದಿಗೆ ಸತ್ಸಂಬಂಧವನ್ನು ಹೊಂದಿಕೊಳ್ಬೇಕು ಎಂಬುದಾಗಿ ದೇವರು ಆಲೋಚಿಸಿ ತನ್ನ ಸ್ವರೂಪದಲ್ಲಿ ಆತನು ನೆಲದ ಧೂಳಿನಿಂದ ಮಾನವನನ್ನು ಮಾಡಿ ಅವನನ್ನು ಆತನಲ್ಲಿ ಆತನ ಮನುಷ್ಯನ ಮೂಗಿನಲ್ಲಿ ಆತನು ಓದಿದಾಗ ಅವನು ಜೀವಾತ್ಮನಾದನು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಜೀವಾತ್ಮನಾದಂಥ ವ್ಯಕ್ತಿಯು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಹೇಳಿ ಆತನಿಗೆ ಸರಿ ಬೀಳುವ ಒಬ್ಬ ಸಹಕಾರಣೆಯನ್ನು ದೇವರು ಸೃಷ್ಟಿ ಮಾಡಿದರು. ಆಕೆನೇ ಅವಳು. ಆದಾಮ್ ಅಂದರೆ ಮತ್ತೆ ಅವಳು ಎನ್ನುವಾಗ ದೇವರು ಅವರನ್ನು ಏದೆನ್ ತೋಟದಲ್ಲಿ ಸೃಷ್ಟಿಸಿದಂಥ ಇಬ್ಬರು ವ್ಯಕ್ತಿಗಳಾಗಿದ್ದಾರೆ. ಪ್ರೇರೆ ತದಾದ ನಂತರ ಇವರು ಪ್ರತಿನಿತ್ಯ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿದ್ದರು, ಮಾತನಾಡ್ತಾ ಇದ್ರು, ಚೆನ್ನಾಗಿದ್ರು. ದೇವರು ಅವರಿಗೆ ಎಲ್ಲವನ್ನ ಆತನು ಅವರಿಗೆ ಕೊಟ್ಟಿದ್ದನು, ಅವರಿಗೆ ಒಂದು ಕೆಲಸ ಕೊಟ್ಟಿದ್ದನು. ಆ ತೋಟವನ್ನು ಕಾಯುವುದಕ್ಕೂ ಅದರಲ್ಲಿ ವ್ಯವಸಾಯ ಮಾಡುವುದಕ್ಕೂ ದೇವರು ಇಟ್ಟನು. ಆದರೆ ದೇವರು ಅವರಿಗೊಂದು ಷರತ್ತನ್ನು ವಿಧಿಸಿದನು. ಅದೇನೆಂದರೆ ತೋಟದ ಮಧ್ಯದಲ್ಲಿರುವ ಒಳ್ಳೆದರ ಕೆಟ್ಟದರ ಅರಿವು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ. ಎಲ್ಲವೂ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಮಾನವನು ದೇವರೊಂದಿಗಿದ್ದಂಥ ಅನ್ಯೋನ್ಯತೆಯಲ್ಲಿ ಚೆನ್ನಾಗಿದ್ದ ಆ ಸಂದರ್ಭದಲ್ಲಿ ಆದಂಥ ವಿಷಯವೇ ಬೇರೆ. ದೇವರ ವಿರೋಧಿ ಆಗಿರುವ ಸೈತಾನನು ದೇವರ ಸೃಷ್ಟಿಯಾಗಿರುವ ಆದಾಮ ಅವಳನ್ನು ಹೇಗಾದರೂ ಮಾಡಿ ದೇವರ ಅನ್ಯೋನ್ಯತೆಯಿಂದ ತಪ್ಪಿಸಬೇಕೆಂಬ ಆ ದುರುದ್ದೇಶದಿಂದ ಅವನು ಆ ಒಂದು ಏದೆನ್ ತೋಟಕ್ಕೆ ಅವನ ಒಂದು ಭೇಟಿಯನ್ನು ಕೊಡುವವನಾಗಿದ್ದಾನೆ. ಆ ಸಂದರ್ಭದಲ್ಲಿ ನೇರವಾಗಿ ಈ ಸೈತಾನನು ಅವಳ ಬಳಿ ಬಂದು ದೇವರು ನಿಮಗೆ ಯಾವ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಕೇಳುವಂಥ ಸಂದರ್ಭದಲ್ಲಿ ಅವಳು ಈಗ ತೋಟದ ಎಲ್ಲ ಹಣ್ಣುಗಳನ್ನು ಯಥೇಚ್ಛವಾಗಿ ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಒಳ್ಳೆದರ ಕೆಟ್ಟದರ ಅರಿವುಟ್ಟಿಸುವ ಹಣ್ಣನ್ನು ತಿನ್ನಬಾರ್ದು ಎಂಬುದಾಗಿ ದೇವರು ನಮಗೆ ಹೇಳಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಸೈತಾನನು ಅವರಿಗೆ ಆಸೆಯನ್ನು ಇಡಿಸ್ತಾನೆ. ನೀವು ಒಂದು ವೇಳೆ ಆ ಹಣ್ಣನ್ನು ತಿನ್ನುವುದಾದರೆ ಒಳ್ಳೆದರ ಕೆಟ್ಟದರನ್ನ ಅರಿಯೋರಾಗ್ತೀರಿ, ನೀವು ದೇವರಂತ ಆಗ್ತೀರಿ ಎಂಬುದಾಗಿ. ಪ್ರೇರೆ ಇಲ್ಲಿ ಕೇಳುವಾಗ ಅವಳು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೆ ಮೊದಲು ಆಕೆ ಏನಾಗಿದ್ಲು? ದೆವ್ವವಾಗಿದ್ಲ. ದೇವರೊಂದಿಗೆ ನೋಡ್ತಾ ಇದ್ರು, ದೇವರೊಂದಿಗೆ ಮಾತನಾಡ್ತಾ ಇದ್ರು. ಆದರೆ ಆಕೆಯು ಅತಿ ಆಸೆ ಅಥವಾ ಅಂದರೆ ಒಂದು ಆಸೆಯಿಂದ ನಾನು ಸಹ ದೇವರಿಗೆ ಸರಿಸಮಾನನಾಗುತ್ತೇನೆ, ನಾನು ಸಹ ದೇವರು ಆಗುತ್ತೇನೆ ಅನ್ನುವಂಥ ಆಸೆಯಿಂದ ಆಕೆ ಹಣ್ಣನ್ನು ತಿನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಅದು ನೋಡುವುದಕ್ಕೆ ರಮ್ಯವಾಗಿಯೂ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾವಾಗಲಾದರೆ ದೇವರು ಹೇಳಿದ ಹಣ್ಣನ್ನು ಅವಳು ತೆಗೆದುಕೊಂಡು ತಿಂದಳೋ, ಜೊತೆಗಿದ್ದಂಥ ಆದಾಮನಿಗೂ ಗಂಡನಿಗೂ ಕೊಟ್ಟಳೋ, ಅವರು ದೇವರಿಂದ ತಪ್ಪಿ ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೇಗೆ ತಪ್ಪಿ ಹೋದರು? ದೇವರ ಮಾತನ್ನು ಮೀರುವುದೇ ಪಾಪ. ಎರಡನೇದವ್ರು ಹೇಗೆ ತಪ್ಪು ಹೋದ್ರು ಅಂದರೆ, ಅವಳ ಒಂದು ಉದ್ದೇಶ ಏನಾಗಿತ್ತಂದರೆ ನಾನು ಸಹ ದೇವರಂತೆ ಆಗುತ್ತೇನೆ ಎಂಬುದಾಗಿ. ಸೈತಾನನು ಇದಕ್ಕಿನ್ನಲೆಯನ್ನು ನೋಡುವಾಗ ಸೈತಾನನು ಪರಲೋಕದಲ್ಲಿ ದೇವರ ಒಬ್ಬ ಸೃಷ್ಟಿ ಆಗಿದ್ದನು, ಅವನೊಬ್ಬ ಕಿರುಬಿ ಆಗಿದ್ದನು. ಪ್ರಧಾನ ದೇವದೂತರುಗಳಲ್ಲಿ ಇವನು ಸೈತಾನನು ಒಬ್ಬ ದೇವದೂತನಾಗಿದ್ದನು. ಅವನಿಗೆ ಒಂದು ಹೆಸರು ಇತ್ತು. ದೇವರು ಅವನಿಗೆ ಹೆಸರು ಕೊಟ್ಟಿದ್ರು, ಮಾರ್ನಿಂಗ್ ಸ್ಟಾರ್ ಆರ್ ಲೂಸಿಫರ್ ಎಂಬುದಾಗಿ. ಲೂಸಿಫರ್ ಅಂದರೆ ಮಾರ್ನಿಂಗ್ ಸ್ಟಾರ್, ಉದಯ ನಕ್ಷತ್ರ ಎಂಬುದಾಗಿ. ಅವನು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವಂಥ ವ್ಯಕ್ತಿ ಆಗಿದ್ದನು, ದೇವರನ್ನು ಹೊಗಳುವಂಥ ವ್ಯಕ್ತಿ ಆಗಿದ್ದನು. ಅವನಿಗೆ ಎಲ್ಲವನ್ನ ದೇವರು ಕೊಟ್ಟಿದ್ರು. ಅವನಲ್ಲಿ ಹುಟ್ಟಂಥ ಆಸೆ, ನಾನು ಸಹ ದೇವರಂತೆ ಆಗುವೆನು, ನಾನು ದೇವರ ಸರಿಸಮಾನವಾಗಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವೆನೆಂಬ ಆಲೋಚನೆ ಅವನ ಮನಸ್ಸಿನಲ್ಲಿ ಹುಟ್ಟಿತು ಅಷ್ಟೇ. ಅವನು ದೇವರಾಗಬೇಕು ನಾನು ಎಂಬ ಆಲೋಚನೆ ಬಂದ ಕ್ಷಣದಲ್ಲೇ ದೇವರು ಅವನನ್ನು ಪರಲೋಕದಿಂದ, ಸ್ವರ್ಗ ರಾಜ್ಯದಿಂದ ಅವನನ್ನು ತಳ್ಳಿ ಹಾಕುವುದನ್ನು ನಾವು ನೋಡ್ತೇವೆ. ಅವನು ತಳ್ಳಿದಾಗ ಅವನು ಮಧ್ಯಾಕಾಶದಲ್ಲಿ ತನ್ನ ಬಿಡಾರಗಳು ಮಾಡಿಕೊಂಡು ದೇವರ ಸೃಷ್ಟಿ ಆಗಿರುವಂಥ ಈ ಸೃಷ್ಟಿಯನ್ನು ನೋಡಿ ಹೇಗಾದರೂ ಮಾಡಿ ಈ ಒಬ್ಬ ಮನುಷ್ಯನನ್ನು ದೇವರಿಂದ ದೂರ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಬಂದು
ಇಲ್ಲಿ ಆದಮ ಅವರಿಗೆ ಆಸೆಯನ್ನು ತೋರಿಸ್ತಾ ಇದ್ದಾನೆ, ಲೋಕದ ಆಸೆ. ಪ್ರಿಯರೇ, ನಮಗೆ ಮೋಸ ಮಾಡುವಾಗ ಜನರು ನಿಜವಾಗ್ಲೂ ಆಫರ್ಗಳು ಕೊಡ್ತಾರೆ. ನಾವು ಕೆಲವು ಕಂಪ್ನಿಗಳನ್ನು ನಾವು ನೋಡ್ತೇವೆ, ನಿಮ್ಗೆ ಇಷ್ಟು ಬಡ್ಡಿ ಕೊಡ್ತೀವಿ ಅಂತ ಹೇಳಿದಾಗ ನಾವು ಹಿಂದೆ ಮುಂದೆ ನೋಡಿದಿರ ನಮ್ಮ ಹಣವನ್ನು ಅದರಲ್ಲಿ ಹಾಕ್ಬಿಡ್ತೀವಿ. ಯಾವಾಗಲೂ ಅಷ್ಟೇ ಮೋಸ ಮಾಡುವವರು ಮೊದಲದಾಗಿ ಅವರು ನಯವಂಚಕರಾಗಿ ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಒಳ್ಳೆಯ ಸೌಲಭ್ಯಗಳನ್ನು ತೋರಿಸ್ತಾರೆ, ಒಳ್ಳೆಯ ಆಸೆಗಳನ್ನು ತೋರಿಸ್ತಾರೆ. ಆ ಆಸೆಗಳಿಗೆ ನಾವು ಒಳಪಟ್ಟಾಗ ನಿಜವಾಗ್ಲೂ ನಮಗೆ ತಿಳಿಯದಂತೆ ನಾವು ನಮ್ಮ ಕೈಯನ್ನು ಸುಟ್ಕೊಂಡಿರ್ತೇವೆ. ಇಲ್ಲೂ ಸಹ ಹಾಗೇನೇ ಆಗಿದ್ದು. ಸೈತಾನನು ಬಂದು ಅವಳನ್ನು ಮಾತಾಡಿಸಬೇಕಾದ್ರೆ ಅಲ್ಲಿ ದೇವರು ಹೇಳಿದ್ರು ಒಂದೇ, ಆ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ. ಆಕೆ ಉತ್ತರ ಕೊಡೋದು, ಮುಟ್ಟಲು ಬಾರದು, ತಿನ್ನಲು ಬಾರದು, ತಿಂದ ದಿನ ನೀವು ಸತ್ತು ಹೋಗ್ತಿ ಎಂಬುದಾಗಿ. ಹಾಗಾದ್ರೆ ನಮಗೆ ಕೆಲವು ಪ್ರಶ್ನೆಗಳು ಬರುತ್ತೆ. ಯಾಕೆ ದೇವರು ಆ ಹಣ್ಣನ್ನು ಇಟ್ಟಿದ್ರು? ದೇವರಿಗೆ ಗೊತ್ತಲ್ಲ, ಆತನು ಸರ್ವಜ್ಞಾನಿ ಅಲ್ವಾ, ಆತನು ಸರ್ವವ್ಯಾಪಿ ಅಲ್ವಾ, ಅವರು ತಿನ್ನುವಂಥದ್ದು ಆತನಿಗೆ ಗೊತ್ತುಂಟಲ್ಲ. ಹಾಗಾದರೂ ಹೇಗೆ ಇಟ್ಟರು? ನಿಜವಾಗ್ಲೂ ದೇವರು ಆತನು ಸತ್ಯವಂತನೇ. ಆತನು ಮಾನವನನ್ನು ಸೃಷ್ಟಿಸಿದಾಗ ಆತನು ಮನುಷ್ಯನಿಗೆ ಸ್ವೇಚ್ಛತೆಯನ್ನು, ಸ್ವತಂತ್ರತೆಯನ್ನು ದೇವರು ಕೊಟ್ಟಿದ್ರು. ಇವತ್ತು ನಾವು ನಮ್ಮ ಮನೆಗೆ ಯಾವುದಾದ್ರೂ ಪ್ರಾಣಿಗಳನ್ನು ತರುವುದಾದರೆ ಅವುಗಳನ್ನು ನಾವು ಸ್ವೇಚ್ಛತೆಯಾಗಿ ಬಿಡೋದಿಲ್ಲ, ಅದಕ್ಕೆ ಬೆಲ್ಟ್ ಹಾಕಿ ಕಟ್ಟಾಕ್ತೀವಿ. ಒಂದು ನಾಯಿ ಮರಿಯನ್ನಾದರೂ ಎಲ್ಲೋ ಒಂದು ಹಸುವನ್ನಾದರೂ ತಂದರೆ ಅದನ್ನು ನಾವು ಹೇಗಂದ್ರೆ ಆಗಿ ಬಿಡೋದಿಲ್ಲ. ಆದರೆ ದೇವರು ಹಾಗೆ ಮಾಡಲಿಲ್ಲ. ಪ್ರಾಣಿಯಾಗಿ ಮನುಷ್ಯನನ್ನು ದೇವರು ನಡೆಸ್ಕೊಳ್ಳಿಲ್ಲ. ಪ್ರಿಯರೇ, ಇಲ್ಲಿ ನಾವು ಇಲ್ಲಿ ಆಲೋಚಿಸುವಾಗ ಇಲ್ಲಿ ಒಂದು ತಾತ್ಪರ್ಯ ಇವೇನೆಂಬುದಾಗಿ ನೋಡುವಾಗ, ತಪ್ಪಿ ಹೋದನು ಹೇಗೆ ತಪ್ಪಿ ಹೋದರೆಂಬುದಾಗಿ ಈಗಾಗಲೇ ನಾನು ಅರ್ಥ ಗಂಭೀರವಾಗಿ ನಾನು ಅದನ್ನು ವಿಶ್ಲೇಷಿಸಿದ್ದೇನೆ. ಹೌದು ಪ್ರಿಯರೇ, ಅವಳಲ್ಲಿ ಬಂದಂಥ ಆಸೆ, ನಾನು ದೇವರಿಗೆ ಸರಿ ಸಮಾನ ಆಗುತ್ತೇನೆ ಅನ್ನುವಾಗ ಆಕೆಯಲ್ಲಿ ಬಂದಂಥ ಗರ್ವ, ಮತ್ತು ಸೈತಾನನಲ್ಲಿ ಇದ್ದಂತಹ ಆ ದೇವರ ಸೃಷ್ಟಿ ಆಗಿರುವ ಮನುಷ್ಯನನ್ನ ಹೇಗಾದ್ರೂ ಮಾಡಿ ದೂರ ಮಾಡಬೇಕೆಂಬುವಂಥ ಆಲೋಚನೆಯಿಂದ ಅವನು ಬಂದಂಥ ಯೋಜನೆಯನ್ನು ಸಾಧಿಸುವುದರಲ್ಲಿ ಅವನು ನಿಜವಾಗಲೂ ಸಫಲನಾದನು. ಆದರೆ ಆದಾಮ ಅವ್ವ ಇವರಿಬ್ಬರು ದೇವರು ಹೇಳಿದ ಮಾತನ್ನು ಮೀರಿದ ಕಾರಣ ಅವರು ಬೆತ್ತಲೆ ಆಗಿರುವುದನ್ನು ನೋಡಿ ಅವ್ರಿಗೆ ನಾಚಿಕೆ ಆಯಿತು. ಅವರು ಬಚ್ಚಿಟ್ಕೊಂಡ್ರು, ದೇವರ ಸಫಲವನ್ನು ಕೇಳದೆ ಬಚ್ಚಿಟ್ಕೊಂಡ್ರು. ಯಾಕೆಂದರೆ ಅವ್ರು ಹೇಳಿದರು, ಆದಮನೇ ನೀನು ಎಲ್ಲಿರ್ತಿ ಎಂಬುದಾಗಿ ಕೇಳುವಾಗ ನಾನು ಬೆತ್ತಲೆಯಾಗಿದ್ದೇನೆ ಎಂಬುದಾಗಿ ಉತ್ತರ ಕೊಡ್ತಾ ಇದ್ದೆ. ನಾವು ಬಹುಶಃ ಕೆಲವು ಸಂದರ್ಭಗಳಲ್ಲಿ ಕೇಳ್ತೇವೆ, ನಾನು ಪ್ರಶ್ನೆ ಮಾಡುವಾಗ ನೀನು ಎಲ್ಲಿದ್ದೆ ಅಂದರೆ ಅಲ್ಲಿ ನಾನು ಇಂಥ ಇರ್ತೀನಿ ಅಂತ ಹೇಳುವಂಥದ್ದು ಉತ್ತರ. ಆದರೆ ಇಲ್ಲಿ ಅವನು ಹೇಳ್ತಾ ಇರುವಂಥದ್ದು ನಾನು ಬೆತ್ತಲೆಯಾಗಿದ್ದೇನೆ. ಯಾಕೆಂದರೆ ಅವನು ಬೆತ್ತಲೆ ದೇವರೊಂದಿಗಿದ್ದಂಥ ಆ ಸತ್ಸಂಬಂಧವನ್ನು ಮುರ್ಕೊಂಡಿದ್ದ ತಕ್ಷಣವೇ ಅವನು ಶಾರೀರಿಕವಾಗಿಯೂ ಬೆತ್ತಲೆಯಾದನು, ಆತ್ಮಿಕವಾಗಿಯೂ ಆತನು ಬೆತ್ತಲೆಯಾಗಿದ್ದಾನೆ. ದೇವರಿಗೆ ಗೊತ್ತಿಲ್ವಾ? ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಎಲ್ಲಿದ್ದೀ ಅನ್ನುವಾಗ ಅವನು ಹೇಳಬೇಕಾದ ಉತ್ತರನೇ ಬೇರೆ ಆಗಿತ್ತು. ಆದರೆ ಅವನು ಹೇಳುವಂಥ ಉತ್ತರ ನಾನು ಬೆತ್ತಲೆಯಾಗಿದ್ದೇನೆ. ಪ್ರಿಯರೇ, ಇವತ್ತು ನಾವೆಲ್ಲರೂ ದೇವರ ಮುಂದೆ ನಾವೆಲ್ಲರೂ ಬೆತ್ತಲೆಯಾಗಿ ಕಾಣಿಸ್ಕೊಳ್ತೀವಿ. ಅಂದರೆ ಅರ್ಥ ಶಾರೀರಿಕವಾಗಿರ್ಬೋದು, ನಮ್ಮ ಕೃತ್ಯಗಳಲ್ಲಿ. ಯಾಕಂದರೆ ನಾವು ನೋಡ್ತೇವೆ 139ನೇ ಕೀರ್ತನೆಯಲ್ಲಿ, ನಾವು ಆತನ ಕಣ್ಣಿಗೆ ತಪ್ಪಿಸಿಕೊಂಡು ಎಲ್ಲೂ ಹೋಗಲಿಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ಆಲೋಚನೆಗಳನ್ನು, ನಮ್ಮ ಮಾತುಗಳನ್ನು, ನಮ್ಮ ಕ್ರಿಯೆಗಳನ್ನು ಆತನು ಬಲ್ಲಾತನಾಗಿರುವಂಥ ದೇವರು ಆತನು ಆಗಿದ್ದಾನೆ. ಪ್ರೇರೆ, ಇದನ್ನು ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯನು ಹೇಗೆ ತಪ್ಪಿ ಹೋದನೆಂದರೆ, ತದಾದ ನಂತರ ದೇವರು ಅವನನ್ನು ಆ ತೋಟದ ಹೊರಗಡೆಯಿಂದ ದೇವರು ಆತನನ್ನು ಹೊರಗಡೆ ಇಟ್ಟರು. ಆ ದೇವರು ಅವನಿಗೆ ಶಾಪವನ್ನು ಕೊಟ್ಟರು. ನೀನು ತಿನ್ನಬಾರದ ಹಣ್ಣನ್ನು ತಿಂದ ಕಾರಣ ನಿನ್ನ ನಿಮಿತ್ತ ಈ ಭೂಮಿಗೆ ಪಾಪ ಶಾಪ ಎರಡೂ ಬಂತು. ಆದ್ದರಿಂದ ನೀನು ಬದುಕುವ ದಿನವೆಲ್ಲ, ಅಂದರೆ ಸಾಯುವವರೆಗೂ ನೀನು ದುಡಿದು ತಿನ್ನಬೇಕು ಎಂಬುದಾಗಿ, ಈ ಭೂಮಿಯಲ್ಲಿ ಅನೇಕ ಕಳೆಗಳು ಹುಟ್ಟುವವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ದೇವರು ಹೇಳಿದರು ಅವಳಿಗೆ, ನೀನು ನಿನ್ನ ಗಂಡನನ್ನು ಪ್ರೀತಿಸುತ್ತಿ, ಮತ್ತು ಆತನು ನಿನ್ನ ಯಜಮಾನನಾಗಿರುವನು ಎಂಬುದಾಗಿ, ಮತ್ತು ನೀನು ಆ ಗರ್ಭಾವಸ್ಥೆಯಲ್ಲಿ ಮಗುವನ್ನು ನೀನು ಇರುವಾಗ ಯಾತನೆ ಅನುಭವಿಸು ಎಂಬುದಾಗಿ ದೇವರು ಅವರಿಗೆ ಶಾಪ ಕೊಟ್ಟು, ಅಲ್ಲಿಂದ ಆ ಏದೇನ್ ತೋಟದಿಂದ ದೇವರು ಅವರನ್ನು ಹೊರಗಡೆ ಇಡುವಾಗ, ಆ ತದಾದ ನಂತರದಲ್ಲಿ ಮಾನವನು ದೇವರನ್ನು ಮೆಚ್ಚಿಸುವುದಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ, ತನಗೆ ಇಷ್ಟಪಡುವಂಥ ರೀತಿಯಲ್ಲಿ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯ ವಸ್ತುಗಳನ್ನು ತೆಗೆದುಕೊಂಡು ಆತನು ದೇವರನ್ನು ಮೆಚ್ಚಿಸಬೇಕೆಂಬುದಾಗಿ ಸ್ವಂತ ಸಂಪ್ರದಾಯಗಳನ್ನು ಅನುಸರಿಸುವವನಾಗಿ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ
ಯೆಹೋವನು ಅಂದರೆ ಇರುವಾತನು ಆದ ದೇವರಿಂದ ಅವನು ಕ್ರಮೇಣವಾಗಿ ಆದಾಮನ ನಂತರದಲ್ಲಿ ಬರುವಂಥ ಸಂತತಿ ದೇವರ ವಿರುದ್ಧವಾಗಿ ತಮ್ಮ ಬೆನ್ನುಗಳನ್ನು ತೋರಿಸುವವರಾಗಿ ಪಾಪವನ್ನು ಮಾಡುವವರಾಗಿ ನಡೆದು ಬಂದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇಲ್ಲಿ ಒಂದು ವಿಶೇಷವಾದದ್ದು ಅಂದರೆ ಇಲ್ಲಿ ಇದಾದ ನಂತರ ದೇವರು ಹೃದಯದಲ್ಲಿ ಬಹಳ ನೊಂದುಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವರು ಯಾವ ರೀತಿಯಾಗಿ ಯಾವ ಮಟ್ಟಕ್ಕೆ ಬರ್ತಾರೆ ಎಂಬುದಾಗಿ ನೋಡುವಾಗ ನಾವು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬಂದು ನೋಡುವಾಗ ಅವರು ದೇವರಿಗೆ ವಿರುದ್ಧವಾದ ಕೃತ್ಯಗಳಲ್ಲಿ ತಮ್ಮನ್ನು ಕೇಳಿಸ್ಕೊಂಡ್ರು ಎಂಬುದಾಗಿ, ಭೂಮಿಯ ಮೇಲೆ ಮನುಷ್ಯನನ್ನು ಸೃಷ್ಟಿಸಿದ್ದಕ್ಕೆ ಆತನು ನೊಂದುಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಕೀರ್ತನೆ 14ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದೇವರು ಸ್ವರ್ಗ ರಾಜ್ಯದಿಂದ ಆಕಾಶದಿಂದ ಮನುಷ್ಯನನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವನೊಬ್ಬನಾದರೂ ಇದ್ದಾನೋ ಅನ್ನುವಾಗ ಅವರೆಲ್ಲರೂ ನಿಜವಾಗಲೂ ದಾರಿ ತಪ್ಪಿದವರಾಗಿದ್ದರು. ತಮಗಿಷ್ಟಾನುಸಾರವಾಗಿ ತಮಗೆ ಹೇಗೆ ಬೇಕೋ ಹಾಗೆ ಬದುಕುವ ಜೀವನದಲ್ಲಿ ಬದುಕಿ ಹೊಲಸಾದಂಥ ಜೀವಿತವನ್ನು ಅವರು ಅನುಭವಿಸುತ್ತಾ ಇರುವಾಗ ಪರಿಶುದ್ಧನಾದ ದೇವರು ಅದನ್ನು ನೋಡಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ಯಾಕಂದರೆ ಮಾನವನು ಅವನು ದೇವರಿಗೆ ವಿರುದ್ಧವಾಗಿ ನಡೆದಾಗ ಆತನು ಹೃದಯದಲ್ಲಿ ನೊಂದುಕೊಂಡನು. ಅಷ್ಟು ಮಾತ್ರ ಅಲ್ಲ, ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ಇದೆ. ಕೆಲವು ಸಂದರ್ಭ ನಾವು ಅನ್ಕೊಂತೀವಲ್ಲ, ನಮ್ಮ ಮಕ್ಕಳು ನಮ್ಮ ಕುಟುಂಬಗಳಲ್ಲಿ ತಪ್ಪು ಮಾಡಿದಾಗ ನೋವು ಪಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ. ಇವನು ಯಾಕಾದರೂ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ನೋ, ಹುಟ್ಟುವಾಗೆ ಸತ್ತು ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಎನ್ನುವಂಥ ಅದಲ್ಲಿ ನಾವು ಆಲೋಚಿಸುವುದುಂಟು. ಆದರೆ ದೇವರು ಆ ಮನುಷ್ಯನನ್ನು ನೋಡುವಾಗ ಸ್ವರ್ಗರಾಜ್ಯದಿಂದ ಅವನು ಕೆಟ್ಟು ಹೋದವನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವನು ದೇವರಿಂದ ದೂರವಾದವನು ಎಂಬುದಾಗಿ ಪರಿಶುದ್ಧ ಬೈಬಲ್ ಗ್ರಂಥ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ತದಾದ ನಂತರದಲ್ಲಿ ಅವನು ದೇವರಿಗೆ ಯಾವುದು ಇಷ್ಟವಿಲ್ಲವೋ ಅದನ್ನೇ ಮಾಡಲಿಕ್ಕೆ ಅವನು ಸೈತಾನನ ಕುತಂತ್ರಕ್ಕೆ ಒಳಪಟ್ಟು ಯಾವಾಗಲೂ ದೇವರ ವಿರುದ್ಧವಾಗಿ ಪಾಪ ಮಾಡುವನಾದ. ಹೀಗೆ ಮನುಷ್ಯ ಕುಮಾರನು ತಪ್ಪಿ ಹೋದವನನ್ನು ಹುಡುಕಿ ರಕ್ಷಿಸುವುದಕ್ಕೆ, ಅಂದರೆ ಆ ಮೊದಲನೇ ಆದವನು ತಪ್ಪಿ ಹೋದ ನಂತರದಲ್ಲಿ ತದಾದ ನಂತರ ವಂಶಾವಳಿಗಳಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆಂಬುದಾಗಿ ರೋಮಾಪುರದ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತೇವೆ. ನಾನು ನಿಮಗೋಸ್ಕರ ಓದುತ್ತೇನೆ. ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ಯಾಕಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ದೇವರ ಮಹಿಮೆಯನ್ನ, ದೇವರೊಂದಿಗಿದ್ದಂಥ ಅನ್ಯೋನ್ಯತೆಯನ್ನ, ದೇವರೊಂದಿಗಿದ್ದಂಥ ಸಂಬಂಧವನ್ನ ಅವರು ಕಳ್ಕೊಂಡಾಗ ದೇವರು ಹೃದಯದಲ್ಲಿ ನೊಂದಿದನು. ಆಗನೇ ಒಂದು ವಾಗ್ದಾನವನ್ನ ದೇವರು ಮಾಡಿದರು. ಆದಿಯಲ್ಲಿ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವೆ ಎಂಬುದಾಗಿ ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ನಾವು ನೋಡ್ತೇವೆ. ನಿಜ ಪ್ರಿಯರೇ, ಆ ದಿನವೇ ದೇವರು ತನ್ನ ಒಬ್ಬನೇ ಕುಮಾರನು ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ, ದೇವಕುಮಾರನಾಗಿರುವ ದೇವರನ್ನು ಮನುಷ್ಯ ದಾರಿಯಾಗಿ ಆತನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನು ಬಂದಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಒಬ್ಬ ಮನೆ ಎರಿಕೋವನ್ನು ಪ್ರವೇಶಿಸಿದಾಗ ಒಬ್ಬ ವ್ಯಕ್ತಿಯು ಆತನನ್ನು ನೋಡಬೇಕು ಎಂಬುದಾಗಿ ಹಂಬಲದಿಂದ ಆಸಕ್ತಿಯಿಂದ ಅವನು ಎದುರು ನೋಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅವನು ಕುಳ್ಳನಾಗಿರುವುದರಿಂದ, ಅವನು ಒಂದು ಗಿಡ್ಡನಾಗಿದ್ದರಿಂದ, ಜನ ದಟ್ಟಣೆ ಇರುವ ಕಾರಣ ಅವನು ಆ ಮಾರ್ಗದಲ್ಲಿ ಬರುವಂಥ ಮಾರ್ಗದಲ್ಲಿ ಆತನು ಒಂದು ಮರವನ್ನು ನೋಡಿ ಆ ಮರವನ್ನು ಹತ್ತಿದನು, ಯೇಸು ಕ್ರಿಸ್ತನನ್ನು ನೋಡಬೇಕೆಂಬುದಾಗಿ. ಯೇಸು ಕ್ರಿಸ್ತನು ಆ ದಾರಿಯಲ್ಲಿ ಬರುವಂಥ ಸಮಾಚಾರವನ್ನು ಕೇಳಿ ಆ ಸುಂಕದ ವ್ಯಕ್ತಿ ಆಗಿರುವಂಥ ಜಕ್ಕಾಯನು ಆತರಪಟ್ಟನು. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಈತನು ಸಹ ತಪ್ಪಿ ಹೋದವನಾಗಿದ್ದನು. ಜಕ್ಕಾಯನು ತಪ್ಪಿ ಹೋದ ವ್ಯಕ್ತಿ ಆಗಿದ್ದನು. ಆಗ ಆತನು ನೋಡುವಾಗ ದೇವರು ಅವನ ಒಂದು ಆಸಕ್ತಿ ಪ್ರೀತಿಯನ್ನು ಕಂಡು ತಕ್ಷಣವೇ
ಜಕ್ಕಾಯನೇ ಇಳಿದು ಬಾ, ಇವತ್ತು ನಿನ್ನ ಮನೆಯಲ್ಲಿ ನಾನು ಇಳಿದುಕೊಳ್ಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡುವವರಾಗಿದ್ದೇವೆ. 5ನೇ ವಚನದಲ್ಲಿ ನಾವು ನೋಡ್ತೇವೆ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನದಲ್ಲಿ, ಯೇಸು ಆ ಸ್ಥಳಕ್ಕೆ ಬಂದು ಮೇಲಕ್ಕೆ ನೋಡಿ ಅವನನ್ನು ಕಂಡು ಅವನಿಗೆ, ಜಕ್ಕಾಯನೇ ತ್ವರೆಯಾಗಿ ಇಳಿದು ಬಾ, ಯಾಕಂದರೆ ಈ ದಿನ ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ಳತಕ್ಕದ್ದಾಗಿದೆ ಅಂದನು. ಆಗ ಅವನು ತ್ವರೆಯಾಗಿ ಇಳಿದು ಬಂದು ಆತನ ಸಂತೋಷದಿಂದ ಸೇರಿಸಿಕೊಂಡನು. ಮತ್ತು ಇದನ್ನು ಅವರು ನೋಡಿದಾಗ, ಇವನು ಪಾಪಿಯಾದವನೊಂದಿಗೆ ಅತಿಥಿಯಾಗಿರಲು ಹೋಗಿದ್ದಾನೆಂದು ಹೇಳಿ ಅವರೆಲ್ಲರೂ ಗುಣಗುಟ್ಟಿದರು. ಹೌದು ಪ್ರಿಯರೇ, ಯಾಕಂದರೆ ಸುಂಕದವರು ಒಳ್ಳೆಯವರ? ಯಾರ ಮುಂದೆ ಆದರೂ ಕಷ್ಟ ಹೇಳ್ಕೊಂಡ್ರು ಕರಗ್ತಾರಂತೆ, ಸುಂಕದವ್ರ ಮುಂದೆ ಕಷ್ಟ ಹೇಳ್ಕೊಂಡ್ರೆ ಕರಗೋದಿಲ್ಲ. ಆದರೆ ಈ ವ್ಯಕ್ತಿ ಸುಂಕದ ವ್ಯಕ್ತಿ ಆಗಿದ್ದಾನೆ, ಕಠಿಣ ಹೃದಯ ಉಳ್ಳವನಾಗಿದ್ದಾನೆ. ಆದರೆ ಈತನು ದೇವರಿಂದ ತಪ್ಪಿ ಹೋದನು. ಏಕೆಂದರೆ ಬಡವರನ್ನು ಹಿಂಸಿಸುವವನು ಅದು ದೇವರನ್ನು ಹಿಂಸಿಸಿದ ಹಾಗೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ದೇವರು ದೀನ ದರಿದ್ರರಿಗೆ ನಾನು ತಂದೆಯಾಗಿದ್ದೇನೆ ಎಂಬುದಾಗಿ. ಈತನು ನಮಗೆ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಈ ಸುಂಕದವನು ಹಣವನ್ನು ತೆಗೆದುಕೊಳ್ಳುವಾಗ ಅವನಿಗೆ ಬಡತನ ಸಿರಿತನ ನಾವು ನೋಡೋದಿಲ್ಲ. ಅವನ ಒಂದು ಉದ್ದೇಶ ಸುಂಕವನ್ನು ಕಟ್ಟಿಸ್ಕೊಳ್ಬೇಕಷ್ಟೇ. ಅವನು ಜನರಿಂದ ದೋಚಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ವ್ಯಕ್ತಿಯ ಮನೆಗೆ ಯೇಸು ಕ್ರಿಸ್ತರು ಹೋಗುವಾಗ ಅಲ್ಲಿದ್ದಂಥ ಜನರು, ಅಂದರೆ ಧರ್ಮದ ಗುರುಗಳು ಅಂತ ಹೇಳ್ಬೋದು, ಅಥವಾ ಪರಿಸಾಯರು, ಶಾಸ್ತ್ರಿಗಳು, ಸದುಕಾಯರು ಅಲ್ಲಿ ಆತನನ್ನು ಏನು ಮಾಡೋರಾಗಿದ್ದಾರೆ ಅಂದರೆ ಹೀನೈಸುವವರಾಗಿದ್ದಾರೆ. ಇವನು ಪಾಪಿಗಳ ಮನೆಗೆ ಹೋಗಿದ್ದಾನೆ, ಇವನು ಪಾಪಿಗಳ ಅಥವಾ ಸುಂಕದವನ ಮನೆಯಲ್ಲಿ ಇದ್ದಾನೆ, ತಪ್ಪಿ ಹೋದವನ ಮನೆಗೆ ಹೋಗಿದ್ದಾನೆ ಎಂಬುದಾಗಿ. ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಆತನ ಮನೆಗೆ ಹೋಗಿದ ತಕ್ಷಣವೇ ಅವನ ಹೃದಯವು ಬದಲಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅವನು ಹೇಳ್ತಾ ಇದ್ದಾನೆ, ಅವನು ನನ್ನ ಸೊತ್ತಿನಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡ್ತೇನೆ, ಒಂದು ವೇಳೆ ನಾನು ಯಾರಿಂದ ಅನ್ಯಾಯವಾಗಿ ತೆಗೆದುಕೊಂಡಿದ್ದಲ್ಲಿ 4ರಷ್ಟು ಹಿಂದಕ್ಕೆ ಕೊಡ್ತೇನೆ. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ನಾವು ನೋಡುವಾಗ ಪ್ರಿಯರೇ, ಯೇಸು ಕ್ರಿಸ್ತರು ಧರ್ಮಶಾಸ್ತ್ರದ ಪ್ರಕಾರ 4ರಷ್ಟು ಹಿಂತಿರುಗಿ ಕೊಡಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಪಾಶ್ಚಾತ್ತಾಪ ಹುಟ್ಟಿತು. ಪ್ರೇರೆ, ಇವತ್ತು ನಿನಗೊಂದು ಶುಭ ಸಂದೇಶ. ನೀನು ತಪ್ಪಿ ಹೋಗಿದ್ದೀಯಾ ನಿನ್ನ ಪಾಪದಲ್ಲಿ, ಇವತ್ತು ನಿನಗೊಂದು ಶುಭ ಸಂದೇಶ. ಪರಲೋಕದ ದೇವರು ನಿನ್ನನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಿದ್ದಾರೆ. ಮಾನವನ ಪಾಪಕ್ಕೋಸ್ಕರ, ನಮ್ಮೆಲ್ಲರ ಪಾಪ ಕ್ಷಮಾಪಣೆಗೋಸ್ಕರ ಆತನು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ, ರಕ್ತದಿಂದ ನಮ್ಮ ಪಾಪವನ್ನು ತೊಳೆದು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮಿಂದ ತೆಗೆ ಮಾಡಿದ್ದಾನೆ. ಆದರೆ ನೀನು ನಂಬಬೇಕಾಗಿರುವುದು ಒಂದೇ ಒಂದು ವಿಷಯ, ಏನಂದರೆ ನನ್ನ ಬದಲಾಗಿ ದೇವರು ಯಜ್ಞದ ಕುರಿಯಾಗಿ ನನಗೋಸ್ಕರವಾಗಿ ನಾನು ಸಾಯುವ ಸ್ಥಳದಲ್ಲಿ ಸತ್ತಿದ್ದಾರೆ ಎಂಬುದಾಗಿ ನೀನು ನಂಬುವುದಾದರೆ ನಿನಗೆ ರಕ್ಷಣೆ. ನಿನ್ನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವುದಾದರೆ ಯೇಸು ಮಾತ್ರ ದೇವರು ಕರ್ತನೆಂಬುದಾಗಿ ನಿನಗೆ ಈ ಮೋಚನೆ. ಈ ಒಂದು ವಿಷಯವನ್ನು ನೀನು ಅರಿಯುವುದಾದರೆ ಈ ದಿನವೇ ನಿನಗೆ ಒಳ್ಳೆಯ ದಿನ, ಆಮೇಲೆ ಸಿಕ್ಕೋದಿಲ್ಲ. ನಾಳೆ ಅಂದರೆ ಮೋಸ ಹೋಗ್ಬಿಡ್ತೀರಾ. ಜಾಗ್ರತೆ. ತಪ್ಪಿ ಹೋದವರು, ನೀನು ಒಂದು ವೇಳೆ ಪಾಪದಲ್ಲಿ, ಕುಡುಕತನದಲ್ಲಿ, ವ್ಯಭಿಚಾರದಲ್ಲಿ, ಕಳ್ಳತನದಲ್ಲಿ, ಡ್ರಗ್ಸ್ನಲ್ಲಿ ನೀನು ತಪ್ಪಿ ಹೋಗಿದ್ದೀಯೇನೋ, ನೀನು ಮಾಡಬಾರ್ದ ಪಾಪಗಳು ಮಾಡಿದ್ದೀಯೇನೋ, ನಾನು ನಿನ್ಯಾರು ಕ್ಷಮಿಸೋರಿಲ್ಲ ಎಂಬುದಾಗಿ ಅಂದ್ಕೊಳ್ತಿದ್ದೀಯೇನೋ, ಆದರೆ ದೇವ್ರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಶುಭ ವಾರ್ತೆ, ಯೇಸುವನ ಈ ದಿನ ನೀನು ಸ್ವೀಕರಿಸುವುದಾದರೆ ನಿನಗೆ ನಿತ್ಯ ಜೀವ. ಯೋಹಾನ್ ಬರೆದ ಸುವಾರ್ತೆ 3:16 ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತಾನು ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡಬೇಕೆಂಬುದಾಗಿ ಆತನನ್ನು ಕೊಟ್ಟಿದ್ದಾನೆಂಬುದಾಗಿ. ನಿನ್ನ ಹೃದಯವನ್ನು ಆತನಿಗೆ ಕೊಡುವುದಾದರೆ ನಿನಗೆ ನಿತ್ಯ ಜೀವ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಆದ ದೇವರೇ, ಕರ್ತನಾದ ಯೇಸು ಕ್ರಿಸ್ತನೇ, ತಪ್ಪಿ ಹೋದ ನನ್ನನ್ನು ಹುಡುಕಿ ಬಂದಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಪಾಪದ ವಲಸಿನಲ್ಲಿ ಬಿದ್ದಂಥ ನನ್ನನ್ನು ಹುಡುಕಿ ಬಂದು ನಿನ್ನ ರಕ್ತದಿಂದ ಶುದ್ಧೀಕರಿಸಿ ನನ್ನನ್ನು ಕರ್ತನೆ ನಿನ್ನ ಮಗುವಾಗಿ ಮಗನಾಗಿ ಸ್ವೀಕರಿಸಿದ್ದಕ್ಕಾಗಿ ಸ್ತೋತ್ರ. ನನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸು, ನಿನ್ನ ಮಗನಾಗಿ ಸ್ವೀಕರಿಸು. ನಾನು ನಂಬುತ್ತೇನೆ ನೀನು ಮಾತ್ರ ರಕ್ಷಕನು, ನೀನು ಮಾತ್ರ ಅಭಿಷಕ್ತನು ಎಂಬುದಾಗಿ, ನನಗಾಗಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದಂಥ ದೇವರ ಕುಮಾರನೆಂಬುದಾಗಿ. ಯೇಸುವೆ, ನನ್ನ ಹೃದಯದಲ್ಲಿ ನೀನು ಬಂದು ವಾಸಿಸು. ನನ್ನನ್ನು ನೀನು ದರ್ಶಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಈ ಪ್ರಾರ್ಥನೆ ಮಾಡಿದವರೆಲ್ಲರಿಗೂ ಶುಭ ವಂದನೆಯನ್ನು ತಿಳಿಸುವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಆಮೇನ್. ನಿನ್ನ ಉಪಕಾರವು ನಾನು ಮರೆಯಲಾರೆನು, ನನ್ನ ಪ್ರಿಯ ಯೇಸಯ್ಯ.
ಪೋಷಕ. ದೀನನ ಪ್ರಾರ್ಥನೆ ಆಲಿಸಿ ನೀನು ಸಮೃದ್ಧಿ ನೀಡಿರುವೆ. ದೀನನ ಪ್ರಾರ್ಥನೆ ಆಲಿಸಿ ನೀನು ಸಮೃದ್ಧಿ ನೀಡಿರುವೆ. యేసయ్య యేసయ్య ನಿನಗೆ ವಿಮೋಚಕ ನೀನೇ, ನಿನ್ನನ್ನೇ ಕೊಂಡಾಡುವೆ. యేసయ్య ನಿನ್ನನ್ನೇ ಘನಪಡಿಸುವೆ. ನಿನ್ನನ್ನೇ ಕೊಂಡಾಡುವೆ. యేసయ్య ನಿನ್ನನ್ನೇ ಘನಪಡಿಸುವೆ. ನಿನ್ನ ಉಪಕಾರವು ನಾನು ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸಾಧಿಸುವುದರಲ್ಲಿ ಅವನು ನಿಜವಾಗಲೂ ಅವನು ಸಫಲನಾದನು. ಆದರೆ ಆದಾಮ ಅವ್ವ ಇವರಿಬ್ಬರು ದೇವರು ಹೇಳಿದ ಮಾತನ್ನು ಮೀರಿದ ಕಾರಣ ಅವರು ಬೆತ್ತಲೆ ಆಗಿರುವುದನ್ನು ನೋಡಿ ಅವ್ರಿಗೆ ನಾಚಿಕೆ ಆಯಿತು. ಅವರು ಬಚ್ಚಿಟ್ಕೊಂಡ್ರು.